ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾಳೆ ಶನಿ ಅಮಾವಾಸ್ಯೆ. ಹಾಗೆ ಪೂಜೆ ವಿಧಾನ ಮತ್ತು ಯಾವ ನಿಯಮನ ಪಾಲಿಸಬೇಕು ಮತ್ತು ಶುಭ ಮುಹೂರ್ತ ಹಾಗೆ ಮಂತ್ರಗಳನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಶನಿ ಅಮಾವಾಸ್ಯೆಯ ದಿನದಂದು ಶನಿ ದೇವನನ್ನು ಪೂಜಿಸುವುದರಿಂದ ಶನಿ ದೋಷಗಳಿಂದ ಪರಿಹಾರ ಸಿಗುವುದು. ಶನಿ ಅಮಾವಾಸ್ಯೆಯ ದಿನವೂ ಶನಿದೇವನ ಜನ್ಮದಿನವೂ ಆಗಿದೆ. ಹಿಂದೂ ಧರ್ಮದಲ್ಲಿ ಶನಿ ಜಯಂತಿ ಅಥವಾ ಶನೈಶ್ಚರ ಜಯಂತಿಯ ಸೂರ್ಯ ಮತ್ತು ಛಾಯಾಪುತ್ರ ಶನಿಯ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುವ ದಿನವಾಗಿದೆ. ಶನಿದೇವನು ನ್ಯಾಯ, ಕರ್ಮ, ಶಿಸ್ತು ಮತ್ತು ಶನಿಗ್ರಹವನ್ನು ಆಳುತ್ತಾರೆ. ತಮ್ಮ ವೃತ್ತಿ, ಹಣಕಾಸು ಅಥವಾ ಆರೋಗ್ಯದಲ್ಲಿ ಅಡೆತಡೆಗಳನ್ನು ಎದುರಿಸುವ ಜನರು ವಿಶೇಷವಾಗಿ ಶನಿದೇವನಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಶನಿದೇವನನ್ನು ಪ್ರಮುಖ ದೇವರು ಎಂದು ಪರಿಗಣಿಸಲಾಗುತ್ತದೆ. ಅವರು ಜನರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಪ್ರತಿಫಲ ನೀಡುತ್ತಾರೆ ಮತ್ತು ಅವರನ್ನು ಪ್ರಾಮಾಣಿಕತೆ ಮತ್ತು ಸದಾಚಾರದ ಕಡೆಗೆ ಮಾರ್ಗದರ್ಶನ ಮಾಡುತ್ತಾರೆ. ನಾವು ಜೀವನದಲ್ಲಿ ಸಮಸ್ಯೆಗಳು, ಅನ್ಯಾಯ ಅಥವಾ ಹೋರಾಟಗಳನ್ನು ಎದುರಿಸುತ್ತಿದ್ದಾರೆ. ಈ ದಿನದಂದು ಶನಿದೇವನನ್ನು ಪೂಜಿಸುವುದರಿಂದ ಪರಿಹಾರ ಸಹ ಖಂಡಿತವಾಗ್ಲೂ ಸಿಗುತ್ತೆ. ಹೃದಯದಿಂದ ಶನಿದೇವನನ್ನು ಪೂಜಿಸುವುದು ಮತ್ತು ದಾನ ಮಾಡುವುದರಿಂದ ಅವನನ್ನು ಅಂದರೆ ಶನಿ ಮಹಾತ್ಮನನ್ನು ಸಮಾಧಾನಪಡಿಸುತ್ತದೆ ಮತ್ತು ದುಃಖವನ್ನು ನಿವಾರಿಸುತ್ತದೆ ಅಂತ ನಂಬಲಾಗಿದೆ. ವೈಶಾಖ ಮಾಸದ ಹುಣ್ಣಿಮೆಯನ್ನು ಶನಿ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತಿದ್ದು 2026ರ ಶನಿ ಅಮಾವಾಸ್ಯೆಯ ಕುರಿತು ಮಾಹಿತಿಯನ್ನು ನೋಡೋಣ. ಇನ್ನು ಶನಿ ಅಮಾವಾಸ್ಯೆಯ ದಿನಾಂಕ ನಿಮಗೆಲ್ಲ ಗೊತ್ತಿರೋ ಹಾಗೆ 2026ರ ಮೇ 16 ಶನಿವಾರ ಅಂದರೆ ನಾಳೆ ಆಗಿರುತ್ತೆ. ಶನಿ ಅಮಾವಾಸ್ಯೆ ತಿಥಿ ಆರಂಭ ಆಗೋದು ಬಂದು 2026ರ ಮೇ 16 ಶನಿವಾರ ಮುಂಜಾನೆ 5 ಗಂಟೆ 11 ನಿಮಿಷದಿಂದ. ಶನಿ ಅಮಾವಾಸ್ಯೆ ತಿಥಿ ಮುಕ್ತಾಯ ಬಂದು 2026ರ ಮೇ 17 ಭಾನುವಾರ ಮಧ್ಯರಾತ್ರಿ 1 ಗಂಟೆ 30 ನಿಮಿಷದವರೆಗೂ ಇರುತ್ತದೆ. ಶನಿದೇವನ ಪೂಜೆ ಸಮಯ ಬಂದು 2026ರ ಮೇ 16 ಶನಿವಾರ ಬೆಳಗ್ಗೆ 7 ಗಂಟೆ 19 ನಿಮಿಷದಿಂದ 8 ಗಂಟೆ 59 ನಿಮಿಷ ಅಂದರೆ ಬ್ರಹ್ಮ ಮುಹೂರ್ತ ಇರುತ್ತೆ. ಹಾಗೆ ಮುಂಜಾನೆ 4 ಗಂಟೆ 7ರಿಂದ 4 ಗಂಟೆ 48 ನಿಮಿಷದವರೆಗೂ ಬ್ರಹ್ಮ ಮುಹೂರ್ತ ಸಹ ಇರುತ್ತೆ. ಮತ್ತು ಅಭಿಜಿತ್ ಮುಹೂರ್ತ ಬಂದು ಬೆಳಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 45 ನಿಮಿಷದವರೆಗೂ ಇರುತ್ತೆ. ಈ ಸಮಯದಲ್ಲಿ ನೀವು ಯಾವಾಗ ಬೇಕಾದರೂ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಶನಿ ಅಮಾವಾಸ್ಯೆಯ ಮಹತ್ವ ಏನು ಅಂತ ನೋಡೋದಾದರೆ, ಶನಿ ಅಮಾವಾಸ್ಯೆಯ ದಿನದಂದು ಶನಿದೇವನು ಜನಿಸಿದನು. ಹಾಗಾಗಿ ಈ ದಿನವನ್ನು ಶನಿ ಜಯಂತಿ ಎಂದು ಸಹ ಕರೆಯಲಾಗುತ್ತದೆ. ಈ ದಿನದಂದು ಶನಿದೇವನನ್ನು ವಿಶೇಷವಾಗಿ ರೀತಿಯಲ್ಲಿ ಪೂಜಿಸುವ ಸಂಪ್ರದಾಯ ಸಹ ಇದೆ. ಶನಿ ಅಮಾವಾಸ್ಯೆಯ ದಿನದಂದು ಶನಿ ಮಹಾತ್ಮ ದೇವರನ್ನು ಪೂಜಿಸುವುದರಿಂದ ಭಕ್ತರು ಹಿಂದಿನ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಸಹ ಪಡೆದುಕೊಳ್ಳುತ್ತಾರೆ. ಶನಿಯ ಅವರ ದುಷ್ಕೃತ್ಯಗಳನ್ನು ತೆಗೆದುಹಾಕುತ್ತಾನೆ. ಕಷ್ಟಗಳಿಂದ ರಕ್ಷಣೆಯನ್ನು ಸಹ ಪಡೆದುಕೊಳ್ಳಲು ಬಯಸುವವರಿಗೆ ಇದು ಉತ್ತಮವಾದ ಮಾರ್ಗ ಸಹ ಆಗಿದೆ. ಜನ್ಮ ಕುಂಡಲಿಯಲ್ಲಿ ಶನಿಯ ಅನುಕೂಲಕರ ಸ್ಥಾನವು ಅತ್ಯಂತ ಮಹತ್ವದಾಗಿದೆ ಮತ್ತು ನೀವು ನಿಮ್ಮ ಶ್ರಮದ ಫಲವನ್ನು ಅನುಭವಿಸುತ್ತೀರೋ ಇಲ್ವೋ ಎಂಬುದನ್ನು ನಿರ್ಧರಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಶನಿ ಅಮಾವಾಸ್ಯೆಯ ದಿನವು ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಮತ್ತು ದೇವರನ್ನು ಒಲಿಸಿಕೊಳ್ಳಲು ಅದ್ಭುತ ಅವಕಾಶವನ್ನು ಒದಗಿಸುತ್ತದೆ. ಶನಿಯು ಪ್ರತಿಯೊಬ್ಬರ ಜೀವನದಲ್ಲೂ ನ್ಯಾಯವನ್ನು, ಶಿಸ್ತನ್ನು, ತಾಳ್ಮೆಯನ್ನು ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತಾನೆ. ಶನಿದೇವರ ಕಟ್ಟುನಿಟ್ಟಿನ ಸ್ವಭಾವದಿಂದಾಗಿ ಅನೇಕ ಜನರು ಶನಿಯ ಹೆಸರನ್ನು ಕೇಳಿದರೂ ಭಯಪಡುತ್ತಾರೆ. ಹಾಗೆ ಶನಿ ಅಮಾವಾಸ್ಯೆಯ ಪೂಜೆ ವಿಧಾನ ನೋಡೋದಾದರೆ, ಶನಿ ಅಮಾವಾಸ್ಯೆಯ ದಿನದಂದು ಸೂರ್ಯೋದಯಕ್ಕೂ ಮುನ್ನ ಎದ್ದು ಪವಿತ್ರ ಸ್ನಾನವನ್ನು ಮಾಡಬೇಕು. ಸ್ನಾನದ ನಂತರ ಗಾಢವಾದ ಬಣ್ಣದ ಬಟ್ಟೆಯನ್ನು ಅಂದರೆ ಕಪ್ಪು ಅಥವಾ ಗಾಢ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು.
ಪೂಜೆ ಮಾಡುವ ಸ್ಥಳವನ್ನು ಅಥವಾ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ಸ್ವಚ್ಛವಾದ ಬಟ್ಟೆಯ ಮೇಲೆ ಶನಿದೇವರ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ ಶನಿದೇವನ ವಿಗ್ರಹ ಅಥವಾ ಫೋಟೋದ ಮುಂದೆ ಸಾಸಿವೆ ಎಣ್ಣೆಯನ್ನು ಬಳಸಿಕೊಂಡು ಹಿತ್ತಾಳೆ ಅಥವಾ ಕಬ್ಬಿಣದ ದೀಪವನ್ನು ಹಚ್ಚಿರಿ. ವಿಗ್ರಹವನ್ನು ಶುದ್ಧೀಕರಿಸಿ ಪೂಜೆ ಮಾಡುವ ಮೊದಲು ಗಂಗಾಜಲ, ಪಂಚಾಮೃತ, ಎಣ್ಣೆ ಮತ್ತು ನೀರಿನಿಂದ ವಿಗ್ರಹವನ್ನು ಶುದ್ಧೀಕರಿಸಬೇಕು. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ವಿಗ್ರಹವನ್ನು ಅಂದರೆ ನವರತ್ನಗಳ ಹಾರವನ್ನು ಅರ್ಪಿಸುವುದು ಸಹ ವಾಡಿಕೆ ಸಹ ಇದೆ. ಶನಿ ತೈಲಾಭಿಷೇಕ ಮಾಡಿ ಶನಿ ಬೀಜ ಮಂತ್ರವನ್ನು ಪಠಿಸುತ್ತಾ ವಿಗ್ರಹ ಅಥವಾ ಶನಿ ಯಂತ್ರದ ಮೇಲೆ ಸಾಸಿವೆ ಎಣ್ಣೆಯನ್ನು ಸುರಿಯಿರಿ. ಇದು ಶನಿ ಜಯಂತಿಯ ಅತ್ಯಂತ ಮಹತ್ವವಾದ ಆಚರಣೆ ಸಹ ಆಗಿದೆ. ಹೂವುಗಳು, ಕಪ್ಪು ಎಳ್ಳು ಮತ್ತು ಶನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ. ಶನಿದೇವರಿಗೆ ನೀಲಿ ಬಣ್ಣದ ಹೂಗಳನ್ನು, ಕಪ್ಪು ಎಳ್ಳನ್ನು, ಕಪ್ಪು ಬಟ್ಟೆಯನ್ನು ಮತ್ತು ಕಬ್ಬಿಣದ ವಸ್ತುಗಳನ್ನು ಅರ್ಪಿಸಿ. ಕಪ್ಪು ಎಳ್ಳಿನಿಂದ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ ಶನಿ ದೇವರ ವಿಗ್ರಹದ ಕಡೆ ಇರಿಸಿ. ಸಂಜೆ ಈ ದೀಪವನ್ನು ಬೆಳಗುವುದು ವಿಶೇಷವಾಗಿ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ಶನಿ ಮಂತ್ರಗಳನ್ನು ಪಠಿಸಿ. ಶನಿ ಬೀಜ ಮಂತ್ರ, ಶನಿ ಗಾಯತ್ರಿ ಮಂತ್ರ ಅಥವಾ ಶನಿ ಚಾಲೀಸವನ್ನು 108 ಬಾರಿ ಪಠಿಸಿ. ಪೂಜೆ ಮುಗಿದ ನಂತರ ಶನಿ ಸ್ತೋತ್ರ ಅಥವಾ ಶನಿ ಪಾಠ ಪಠಿಸಿ. ಇದು ನಿಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಈ ದಿನ ಹನುಮಂತನನ್ನು ಪೂಜಿಸುವುದು, ಹನುಮಾನ್ ಚಾಲೀಸವನ್ನು ಪಠಿಸುವುದು ಮತ್ತು ಹನುಮಂತನ ಮಂತ್ರವನ್ನು ಪಠಿಸುವುದು ಪ್ರಯೋಜನ ಸಹ ಆಗಿದೆ. ಈ ದಿನ ಉಪವಾಸ ವ್ರತವನ್ನು ಕೂಡ ನೀವು ಆಚರಿಸಬಹುದಾಗಿದೆ. ಭಕ್ತರು ಸಾಮಾನ್ಯವಾಗಿ ದಿನವಿಡೀ ಉಪವಾಸ ಮಾಡಿ ಸಂಜೆ ಪ್ರಾರ್ಥನೆಯ ನಂತರವೇ ಉಪವಾಸವನ್ನು ಮುರಿಯುತ್ತಾರೆ. ಇನ್ನು ಮುಖ್ಯವಾಗಿ ಶನಿ ಅಮಾವಾಸ್ಯೆಯ ದಿನ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನೋಡೋದಾದರೆ, ಶನಿ ಜಯಂತಿಯಂದು ಏನು ಮಾಡಬೇಕು ಅಂತ ನೋಡೋದಾದರೆ, ಮಾಂಸಾಹಾರ ಅಥವಾ ಮದ್ಯ ಸೇವಿಸುವುದನ್ನು ತಪ್ಪಿಸಿ. ಯಾವುದೇ ಬಡವರು, ವೃದ್ಧರು ಅಥವಾ ನಿರ್ಗತಿಕ ವ್ಯಕ್ತಿಯನ್ನು ಅವಮಾನಿಸಬೇಡಿ. ಸುಳ್ಳು, ವಂಚನೆ ಮತ್ತು ತಪ್ಪುಗಳಿಂದ ದೂರವಿರಿ. ಅನಗತ್ಯ ಜಗಳಗಳು ಅಥವಾ ವಾದಗಳಿಂದ ದೂರವಿರಿ. ದಾನ ಮಾಡುವಾಗ ಹಾನಿಗೊಳಗಾದ ಅಥವಾ ನಿಷ್ಪ್ರಯೋಜಕ ವಸ್ತುಗಳನ್ನು ನೀಡಬೇಡಿ. ಪೂಜೆಯ ಸಮಯದಲ್ಲಿ ಗೊಂದಲಗಳನ್ನು ತಪ್ಪಿಸಿ. ಶನಿ ಜಯಂತಿಯಂದು ಏನು ಮಾಡಬಾರದು ಅಂತ ನೋಡೋದಾದರೆ, ಬೆಳಗ್ಗೆ ಬೇಗನೆ ಎದ್ದೇಳಿ, ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಹತ್ತಿರದ ಶನಿ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸಿ. ಹಾಗೆ ಶನಿದೇವರ ಮಂತ್ರ ಬಂದು ಓಂ ಶಂ ಶನೇಶ್ಚರಾಯ ನಮಃ. ಮತ್ತೆ ಹೇಳ್ತೀನಿ ನೋಡಿ ಮಂತ್ರ, ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ ಶನಿದೇವರಿಗೆ ಕಪ್ಪು ಎಳ್ಳು, ಕಪ್ಪು ಬೇಳೆ ಮತ್ತು ಕಪ್ಪು ಬಟ್ಟೆಗಳಂತಹ ಕಪ್ಪು ವಸ್ತುಗಳನ್ನು ಅರ್ಪಿಸಬೇಕು. ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ ನೀಡಿ. ಕಪ್ಪು ಛತ್ರಿ, ಪಾದರಕ್ಷೆಗಳು, ಸಾಸಿವೆ ಎಣ್ಣೆ ಮತ್ತು ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ. ಬೆಳಗ್ಗೆ ಮತ್ತು ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆರತಿ ಮಾಡಿ. ದಿನವಿಡೀ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಮತ್ತು ಸದ್ಗುಣಶೀಲ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ನೀವು ಮನೆಯಲ್ಲಿ ಪೂಜೆ ಮಾಡೋಕ್ಕಾಗದಿರೋ ಇರೋರು ಹೆಂಗಪ್ಪ ಮಾಡೋದು ಅನ್ನೋದು ನಿಮ್ಗೆ ಡೌಟ್ ಏನಾನ ಇದ್ದರೆ, ನಾನು ಇವಾಗ ಮೇಲೆ ತಿಳಿಸಿದ್ನೆಲ್ಲ ದೇವಸ್ಥಾನಕ್ಕೆ ಹೋಗಿ ಇದೆಲ್ಲ ಅರ್ಪಿಸಿ ಮಂತ್ರ ಹೇಳಿದ್ರೆ ಸಾಕಾಗತ್ತೆ. ಹಾಗೆ ಶನಿ ಬೀಜ ಮಂತ್ರ ಸಹ ಹೇಳ್ತೀನಿ, ಒಮ್ಮೆ ಕೇಳಿಸ್ಕೊಳ್ಳಿ. ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಶನಿಯೇ ನಮಃ. ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಶನಿಯೇ ನಮಃ ಅಂತ 108 ಬಾರಿ ಪಠಿಸಬೇಕಾಗತ್ತೆ. ಹಾಗೆ ಶನಿ ಗಾಯತ್ರಿ ಮಂತ್ರ ಬಂದು ಓಂ ಶನೇಶ್ಚರಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂದಃ ಪ್ರಚೋದಯಾತ್. ಹಾಗೆ ಶನಿ ಮೂಲ ಮಂತ್ರ ಬಂದು ಓಂ ಶಂ ಶನೇಶ್ಚರಾಯ ನಮಃ. ಶನಿ ನವಗ್ರಹ ಮಂತ್ರ ಬಂದು ಓಂ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಶನ್ನೋ ದೇವೀರ್ ಬಿಷ್ಟಾಯ ಅಪೋ ಭವಂತು ಪೀತಾಯೇ ಶಂ ಯೋರ್ಬಿಸ್ತ್ರ ವಂತುನಃ. ನೋಡಿದ್ರಲ್ಲ, ಶನಿ ಅಮಾವಾಸ್ಯೆ ದಿವಸ ಏನೆಲ್ಲ ಮಾಡಿ ಪ್ರಯೋಜನ ಪಡ್ಕೊಬೋದು ಅಂತ. ಖಂಡಿತವಾಗ್ಲೂ ಎಲ್ಲರೂ ಸಹ
ಪೂಜೆ ಮಾಡೋಕ್ಕಾಗ್ದಿರ ಇರೋ ಸಹ ದೇವಸ್ಥಾನಕ್ಕೆ ಹೋಗಿ ಈ ದಾನಗಳನ್ನು ಸಹ ಕೊಟ್ಟು ಪೂಜೆ ಮಾಡಿದಷ್ಟು ಫಲನ ಪಡ್ಕೊಬೋದು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.